ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬಹಳ ಮುಖ್ಯವಾಗಿ ಈ ದಿನ ಅಮಾವಾಸ್ಯೆ ಪ್ಲಸ್ ನಮಗೆ ಶನಿ ಜಯಂತಿ. ಎಷ್ಟೋ ಜನಕ್ಕೆ ಶನಿ ದೋಷಗಳಿದೆ, ಅರ್ಧಾಶ್ರಮ ಶನಿ ಇದೆ. ನಮಗೆ ಈ ಗಂಡಾಂತರಗಳಿಂದ ಹೊರಗಡೆ ಬರಬೇಕು, ನೆಮ್ಮದಿಯ ಜೀವನ ನಾವು ಕಂಡುಕೊಳ್ಬೇಕು ಅನ್ನುವಂಥವರು ತಪ್ಪದೆ ಸುಲಭ ವಿಧಾನದಲ್ಲೇ ನಾವು ಶನಿದೇವರನ್ನು ಈ ದಿನ ಓಂ ಶನೇಶ್ವರಾಯ ನಮಃ ಅನ್ನುವಂಥ ಮಂತ್ರವನ್ನು 108 ಬಾರಿ ಹೇಳ್ಕೊಳ್ಳಿ. ನಿಮಗೆ ಹತ್ತಿರದಲ್ಲೇ ದೇವಸ್ಥಾನ ಇದ್ದರೆ ದೇವಸ್ಥಾನಕ್ಕೆ ಹೋಗಿ ಎಳ್ಳು ದೀಪವನ್ನು ಹಚ್ಚಿ ಬನ್ನಿ. ಎಳ್ಳು ದೀಪ ಅನ್ನುವಂಥದ್ದು ಹಾಗೂ ಎಳ್ಳು ಅನ್ನುವಂಥದ್ದು ಶನೇಶ್ವರನಿಗೆ ತುಂಬ ಇಷ್ಟ. ಮುಖ್ಯವಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ಅಂದರೆ ತಾಯಿಯ ಆಶೀರ್ವಾದ ಪಡ್ಕೊಳ್ಳುವಂಥದ್ದು. ನೀವು ದೂರ ಇದ್ದರೆ ತಾಯಿಯನ್ನು ಮಾತಾಡಿಸಿ. ಯಾರು ತಾಯಿ ಬಗ್ಗೆ ಪ್ರೀತಿ ಗೌರವವನ್ನು ಇಟ್ಕೊಂಡಿರ್ತಾರೆ ಅವ್ರಿಗೆ ನಿಜವಾಗಲೂ ಏನೇ ಕಷ್ಟ ಬಂದರೂ ಕೂಡ ಆ ಕಷ್ಟದಲ್ಲೇ ನೆರಳಾಡೋದಕ್ಕೆ ಬಿಡೋದಿಲ್ಲ ಶನೇಶ್ವರನು. ಅಷ್ಟೊಂದು ಪ್ರಾಮುಖ್ಯತೆ ಅನ್ನುವಂಥದ್ದು ನಾವು ನಮ್ಮ ತಾಯಂದಿರಿಗೆ ಕೊಡಬೇಕಾಗುತ್ತೆ. ಅವರ ಆಶೀರ್ವಾದ ಪಡ್ಕೊಂಡ್ರೆ ನಮಗೆ ಎಷ್ಟೇ ಕಷ್ಟಗಳಿದ್ದರೂ ಕೂಡ ಅದರಿಂದ ನಾವು ಹೊರಗಡೆ ಬರ್ತೀವಿ ಸ್ನೇಹಿತರೆ. ಈ ದಿನ ಅದರ ಜೊತೆ ಅಮಾವಾಸ್ಯೆ ಕೂಡಿ ಬಂದಿರೋದರಿಂದ ಶನಿವಾರ ಎಷ್ಟೋ ಜನಕ್ಕೆ ಸಾಕಷ್ಟು ಹಣಕಾಸಿನ ಸಮಸ್ಯೆಗಳಲ್ಲೇ ಒದ್ದಾಡ್ತಾ ಇರ್ತಾರೆ. ಇನ್ನೂ ಮುಖ್ಯವಾಗಿ ಮನೆಯಲ್ಲಿ ಕೇಳೋದಿಲ್ಲ ಯಾರು ನಮ್ಮ ಮಾತು. ಬುದ್ಧಿವಾದ ಹೇಳ್ತೀವಿ, ಅವರು ಒಳ್ಳೆ ದಾರಿನಲ್ಲಿ ನಡ್ಕೊಂಡೋಗಲಿ ಅಂತ. ನಮ್ಮ ಮಾತು ಒಂದಿಷ್ಟು ಆಲಿಸೋದಿಲ್ಲ. ಎದುರು ಮಾತಾಡ್ತಾರೆ, ಮಕ್ಕಳು ಎದುರು ಮಾತಾಡ್ತಾರೆ, ಗಂಡ ಎದುರು ಮಾತಾಡ್ತಾರೆ, ಜಗಳ ಮಾಡ್ತಾರೆ, ಕಿರಿಕಿರಿ ಮಾಡ್ತಾರೆ. ನಮಗೆ ತುಂಬ ಅಳು ಬರುತ್ತೆ. ಈ ಥರ ಹೆಣ್ಮಕ್ಳಿಗೆ ತುಂಬ ಕಷ್ಟ ಅನ್ನೋದಿರುತ್ತೆ. ಅದೇ ಥರನೇ ಗಂಡು ಮಕ್ಳಿಗೂ ಕೂಡ ಈ ರೀತಿಯ ಕಷ್ಟಗಳನ್ನು ಪಡ್ತಾ ಇರ್ತಾರೆ. ಅಂತಹವರಿಗೆ ಹಾಗೂ ಮುಖ್ಯವಾಗಿ ಮನೆಯಲ್ಲಿ ಎಷ್ಟೊಂದು ಸಮಸ್ಯೆಗಳು ತುಂಬಿಕೊಂಡಿದೆ. ಒಂದು ಸಮಸ್ಯೆಯನ್ನು ನಾವು ಪೂರ್ತಿಯಾಗಿ ಅದರಿಂದ ಹೊರಗಡೆ ಬರಬೇಕು ಅಂತ ಒದ್ದಾಡ್ತಾ ಇದ್ದೀವಿ. ಅದರ ಜೊತೆ ಮತ್ತೊಂದು ಅಂತ ಸಮಸ್ಯೆಗಳ ಮೇಲೆ ಸಮಸ್ಯೆನೇ ಬರ್ತಾ ಇದೆ. ನಮ್ಮ ಮನೆಯಲ್ಲಿ ನಾವು ನೆಮ್ಮದಿಯಾಗಿ ಇರಬೇಕು. ಕಡಿಮೆ ಸಂಬಳ ಬಂದರೂ ಕೂಡ ನಾವು ಹೊತ್ತು ಊಟ ಮಾಡಿಲ್ಲ ಅಂದರೂ ಚೆನ್ನಾಗಿ ಜೀವನ ಮಾಡಬೇಕು ಅನ್ನುವಂಥದ್ದು ಎಷ್ಟೋ ಜನಕ್ಕಿರುತ್ತೆ ಸ್ನೇಹಿತರೆ. ಹೌದು, ಹಣಕಾಸು ಒಂದಿದ್ದರೆ ನಾವು ಎಲ್ಲವನ್ನೂ ಪಡ್ಕೊಳ್ತೀವಿ ಅಂತ ಎಷ್ಟೋ ಜನ ಅಂದ್ಕೊಳ್ತಾರೆ. ಆ ಥರ ಇಲ್ಲ. ದುಡ್ಡು ಕಾಸಿದ್ದರೂ ಕೂಡ ಮನೆಯಲ್ಲಿ ಆರೋಗ್ಯ ಇರಬೇಕು, ನೆಮ್ಮದಿ ಇರಬೇಕು, ಸದಸ್ಯರಲ್ಲಿ ಚೆನ್ನಾಗಿ ಪ್ರೀತಿ ಗೌರವ ಇರಬೇಕು, ಹೊಂದಾಣಿಕೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ನಮ್ಮ ಮನೆಯಲ್ಲಿ ಆ ರೀತಿಯ ಕೋಆರ್ಡಿನೇಷನ್ ಇಲ್ಲ ಅಂತ ಹೇಳಿದ್ರೆ ನಾವೊಂದು ಥಿಂಕ್ ಮಾಡ್ತಾಯಿರ್ತೀವಿ, ಯೋಚನೆ ಮಾಡ್ತಾಯಿರ್ತೀವಿ. ಅವರು ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾಯಿರ್ತಾರೆ. ಆ ಥರ ಇದ್ದಾಗ ಮನೆಯನ್ನು ಮುಂದಕ್ಕೆ ನಾವು ಆ ಸಂಸಾರವನ್ನು ಸಾಗಿಸ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಕಷ್ಟ ಜಾಸ್ತಿ ಇರುತ್ತೆ. ಅವುಗಳನ್ನು ನಾವು ಪೂರ್ತಿಯಾಗಿ ನಿಭಾಯಿಸಿ ಅವರು ನಮ್ಮ ಮಾತು ಕೇಳಿ ನಾವು ಅವರ ಮಾತನ್ನು ಕೇಳಿ ಉತ್ತಮವಾದಂಥ ಬಾಂಧವ್ಯ ಬೆಳೆಸ್ಕೊಳ್ಳೋದಕ್ಕೆ, ಮನೆಯಲ್ಲಿ ನೆಗೆಟಿವ್ ಎನರ್ಜಿಯನ್ನು ಓಡಿಸೋದಕ್ಕೆ ಈ ರೀತಿಯ ಪರಿಹಾರಗಳು ಸಾಕಷ್ಟು ನಮ್ಮ ಕೈ ಹಿಡಿಯುತ್ತೆ. ನಂಬಿಕೆ ಇಟ್ಟು ಮಾಡಿಕೊಂಡ್ರೆ ಸ್ನೇಹಿತರೆ ನಮ್ಮ ಮಾತು ಕೇಳ್ತಾರೆ, ಮಕ್ಕಳು ಕೇಳ್ತಾರೆ, ಯಜಮಾನರು ಕೇಳ್ತಾರೆ. ಹಾಗೂ ದುಡಿಯುವಂಥ ಯಾರೇ ಇರಬಹುದು, ದೊಡ್ಡವರಾಗಿದ್ದರೆ ಅವ್ರಿಗೆ ಇನ್ನಷ್ಟು ದುಡಿಬೇಕು, ದುಡ್ಡು ಕಾಸನ್ನು ಸೇರಿಸಿಡಬೇಕು, ನಾವು ಕೂಡ 4 ಕಡೆ ಓಡಾಡಬೇಕು. ಈ ಥರ ಆ ಒಂದು ಆಸೆ ಅನ್ನುವಂಥದ್ದು ಬರುತ್ತೆ. ಅದಕ್ಕೋಸ್ಕರ ಈ ಪರಿಹಾರಗಳನ್ನು ತಪ್ಪದೆ ನೀವು ರಾತ್ರಿ ಮಾಡ್ಕೊಳ್ಳಿ. ರಾತ್ರಿ ಪ್ರಕೃತಿಯಲ್ಲಿ ತುಂಬ ಸಮಾಧಾನವಾಗಿ ನಿಶ್ಶಬ್ದವಾಗಿ ನಮಗೇನೆ ಗೊತ್ತಿಲ್ಲದೆ ಇರುವಂಥ ಎಷ್ಟೋ ಶಕ್ತಿಗಳು ಓಡಾಡ್ತಾ ಇರುತ್ತೆ. ಆ ಸಮಯದಲ್ಲಿ ನಾವು ನಂಬಿದಂಥ ಭಗವಂತನನ್ನು, ಯೂನಿವರ್ಸನ್ನು, ಪ್ರಕೃತಿಯನ್ನು ನಂಬಿಕೆ ಇಟ್ಟು ಕೇಳಿಕೊಂಡು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ. ಒಂದು ಪ್ಲೇಟ್ ತಗೊಂಡಿದ್ದೆ, ಅದರಲ್ಲಿ ಸ್ವಲ್ಪ ಸಾಸುವೆಯನ್ನು ಹಾಕಿ, ತಂತ್ರ ಪರಿಹಾರಗಳಲ್ಲಿ ಬಹಳ ಮುಖ್ಯವಾಗಿ ಬಳಸುವಂಥ ಸಾಸುವೆ ತುಂಬ ಪ್ರಾಧಾನ್ಯವಾಗಿರುತ್ತೆ. ಸ್ವಲ್ಪ ಉಪ್ಪನ್ನು ತಗೊಳ್ಳಿ. ನಮ್ಮ ಮನೆಯಲ್ಲಿ ಇರುವಂಥ ಮೂಲೆಗಳಲ್ಲೂ ಕೂಡ ನೆಗೆಟಿವ್ ಎನರ್ಜಿ ಇದ್ದರೆ ಅದನ್ನು ಓಡಿಸುವಂಥ ಶಕ್ತಿ ಇದಕ್ಕಿದೆ. ಚೆನ್ನಾಗಿರುವಂಥ ಒಂದು ನಿಂಬೆಹಣ್ಣನ್ನು ತಗೊಂಡಿದ್ದೆ, ಅದಕ್ಕೆ ಕ್ಲೀನಾಗಿ ಒಂದು ಕುಂಕುಮದ ಬೊಟ್ಟನ್ನು ಇಡಿ. ಆಗ ಒಂದು ಶಕ್ತಿದಾಯಕವಾದ
ಪರಿಹಾರ ರೆಡಿಯಾಗುತ್ತೆ. ಇದನ್ನು ನೀವು ನಿಮ್ಮ ಮನೆಯ ಸ್ಟವ್ ಅಂದರೆ ಅಡುಗೆ ಮನೆಯಲ್ಲಿ ಎಲ್ಲ ರೀತಿಯ ಕೆಲಸಗಳು ಊಟ ಆದಮೇಲೆ ನಿದ್ದೆ ಮಾಡುವ ಸಮಯ ಬಂದಾಗ ಈ ಪರಿಹಾರವನ್ನು ಮಾಡಿ ನೀವು ಇಟ್ಬಿಟ್ಟು ಬನ್ನಿ. ಅಡುಗೆ ಮನೆಯಲ್ಲಿ ಏನೇ ನಕಾರಾತ್ಮಕ ಶಕ್ತಿ, ಅಲಕ್ಷ್ಮಿ, ಬಡತನ, ದರಿದ್ರ ದೂರ ಆಗುತ್ತೆ. ಮಾಡ್ಕೊಂಡು ನೋಡಿ. ಮಾರನೇ ದಿನ ಇದನ್ನು ಸೀದಾ ತಗೊಂಡೋಗಿದ್ದೆ ಯಾರು ತುಳಿದೇ ಇರುವಂಥ ಒಂದು ಚರಂಡಿಗೋ ಗಿಡ ಮರಗಳ ಹತ್ರ ಹಾಕ್ಬಿಟ್ಟು ಬನ್ನಿ. ಇನ್ನು ಮುಖ್ಯವಾಗಿ ನಮ್ಮ ಮಾತು ಯಜಮಾನ್ರು ಕೇಳಬೇಕು, ಮಕ್ಕಳು ಕೇಳಬೇಕು, ಒಳ್ಳೆ ಬುದ್ಧಿ ಜ್ಞಾನ ಬರಬೇಕು. ಅವ್ರಿಗೂ ಜಗಳ ಮಾಡಬಾರ್ದು, ಕಿರಿಕಿರಿ ಮಾಡಬಾರ್ದು ಅಂತ ನಾವು ಬಯಸ್ತಾ ಇರ್ತೀವಿ. ನಮ್ಮ ಮನೆ ಮೇಲೆ ನಮ್ಮ ಅಕ್ಕಪಕ್ಕದವರು ಇರಬಹುದು, ನಮ್ಮ ಸ್ವಂತದವರು ಇರಬಹುದು, ನೆಗೆಟಿವ್ ಎನರ್ಜಿ ಹಾಕಿರ್ತಾರೆ. ಅಂದರೆ ಅವ್ರುಗಳು ಬಂದು ಹೋಗಿ ಆ ನರದೃಷ್ಟಿ ಅನ್ನುವಂಥದ್ದು ಸಾಕಷ್ಟು ತಾಗಿರುತ್ತೆ. ಅದರ ಪ್ರಭಾವದಿಂದನೇ ನಮಗೆ ಆದಾಯದ ಮಾರ್ಗಗಳು ಕೂಡ ಮುಚ್ಚೋಗಿರುತ್ತೆ, ಜಗಳ ಆಗ್ತಾ ಇರುತ್ತೆ, ಆರೋಗ್ಯ ಸಮಸ್ಯೆಗಳಾಗ್ತಾ ಇರುತ್ತೆ, ದುಡ್ಡು ಕಾಸಿಗೆ ತುಂಬ ತೊಂದರೆ ಪಡ್ತಾ ಇರ್ತೀವಿ. ಒಂದು ಗಾಜಿನ ಲೋಟವನ್ನು ಶುದ್ಧವಾಗಿರುವಂಥ ನೀರನ್ನು ತುಂಬಿಸ್ಕೊಂಡು ಇಟ್ಕೊಳ್ಳಿ. ಗಾಜಿನ ಲೋಟ ಅನ್ನುವಂಥದ್ದು ನಕಾರಾತ್ಮಕ ಶಕ್ತಿಗಳನ್ನು, ಋಣಭಾರಗಳನ್ನು ಎಳೆದುಕೊಳ್ಳುವಂಥ ಶಕ್ತಿ ಇದರಲ್ಲಿ ಇರೋದರಿಂದ ಪೂರ್ತಿಯಾಗಿ ನೀರು ನಮ್ಮ ಮಾತನ್ನು ಕೇಳುತ್ತೆ. ನಾವು ಯಾವುದೇ ರೀತಿಯಾದಂಥ ಉತ್ತಮವಾದಂಥ ಅಂದರೆ ನಮ್ಮ ಮನೆಗೆ ಬೇಕಾಗಿರುವಂಥ ಏನೇ ಒಂದು ಕೋರಿಕೆ ಕೇಳ್ಕೊಳ್ತಾ ಇದ್ದೀವಿ ಅಂದರೆ ನೀರು ನೆನಪಿನ ಶಕ್ತಿ ಜಾಸ್ತಿ ಇಟ್ಕೊಂಡಿರುತ್ತೆ. ನಾವು ಕೇಳ್ಕೊಳ್ಳುವಂಥದ್ದನ್ನು ಅದು ಹಿಡಿದು ಇಟ್ಕೊಳ್ಳುತ್ತೆ, ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ನೀರು ಶುದ್ಧವಾಗಿರಬೇಕು. 1 ಸ್ಪೂನಷ್ಟು ಅರಿಶಿಣ ಹಾಕಿ, ಹಾಗೆ ನಮಗೆ ಇದರಲ್ಲಿ ಸಾಸಿವೆಯನ್ನು ಹಾಕಬೇಕು. ನರದೃಷ್ಟಿ, ಕೆಟ್ಟ ದೃಷ್ಟಿ, ಬಡತನ ಇವುಗಳನ್ನು ಹೋಗಲಾಡಿಸೋದಕ್ಕೆ ಈ ವಸ್ತುಗಳು ಸಹಾಯ ಮಾಡುತ್ತೆ. ಇದನ್ನು ನಾವು ಏನು ಮಾಡಬೇಕು, ಕ್ಲೀನಾಗಿ ನಮ್ಮ ಒಂದು ಮನೆಯಲ್ಲಿ ರಾತ್ರಿ ಇದನ್ನು ಮಾಡ್ಕೊಳ್ಬೇಕು. ರಾತ್ರಿ ಅನ್ನುವಂಥದ್ದು ತುಂಬ ಶಕ್ತಿ ಹೊಂದಿರುತ್ತೆ. ಭಗವಂತನು ಕೂಡ ನಮಗೆ ಕೈ ಜೋಡಿಸ್ತಾನೆ. ಯೂನಿವರ್ಸ್ ನಮಗೆ ಸಹಾಯ ಮಾಡುತ್ತೆ, ಪ್ರಕೃತಿ ಆಶೀರ್ವಾದ ಕೊಡುತ್ತೆ. ಮನೆಯೆಲ್ಲ ಓಡಾಡಿಸಿ ಇದನ್ನು ಕ್ಲೀನಾಗಿ ಹೇಳ್ಕೊಳ್ಳಿ. ನಮ್ಮ ಮನೆಯಲ್ಲಿ ದುಡ್ಡು ಕಾಸುಗೆ ಸಮಸ್ಯೆ ಇದೆ, ಬಡತನ ಇದೆ, ಮನೆ ಕಟ್ಟಬೇಕು, ಮಕ್ಕಳಿಗೆ ಮದುವೆ ಮಾಡಬೇಕು, ವಿದ್ಯಾಭ್ಯಾಸ, ನಮಗೆ ನಾವು ಏನಾದರೂ ಮಾಡಿಟ್ಕೊಳ್ಬೇಕು, ಈ ಥರ ಕೋರಿಕೆಗಳನ್ನು ಹೇಳಿಕೊಂಡು ಮನೆಯೆಲ್ಲ ಕ್ಲೀನಾಗಿ ಓಡಾಡಿಸಿದ್ದೆ. ಇದನ್ನು ಕ್ಲೀನಾಗಿ ನಿಮ್ಮ ಮನೆಯ ಒಂದು ಮೂಲೆಯಲ್ಲಿ ಇದನ್ನು ಇಟ್ಬಿಡಿ. ರಾತ್ರಿ ಪೂರ್ತಿ ಇಡಿ. ರಾತ್ರಿ ಪೂರ್ತಿ ನೀವು ಕೇಳ್ಕೊಂಡಿರುವಂಥದ್ದು, ಹಾಗೆ ನಿಮ್ಮ ಮನಸ್ಸಲ್ಲಿ ಇರುವಂಥ ಕೆಟ್ಟ ಆಲೋಚನೆಗಳು, ನಿಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿಯನ್ನು ಇದು ರಾತ್ರಿ ಪೂರ್ತಿ ಎಳೆದು ಇಟ್ಕೊಂಡಿರುತ್ತೆ. ಗಾಜು, ನೀರು, ಅದರಲ್ಲಿ ಹಾಕಿರುವಂಥ ಸಾಸಿವೆ, ಅರಿಶಿಣ ಇದೆಲ್ಲವೂ ಕೂಡ ಶಕ್ತಿದಾಯಕವಾಗಿ ಬಿಡುಗಡೆ ಆಗುತ್ತೆ, ನಕಾರಾತ್ಮಕ ಎನರ್ಜಿಯನ್ನು ಎಳೆದಿಟ್ಕೊಳ್ಳುತ್ತೆ. ಮಾರನೆಯ ದಿನ ಇದನ್ನು ತಗೊಂಡೋಗಿದ್ದೆ ನಾವು ಯಾರು ತುಳಿದೇ ಇರುವಂಥ ಚರಂಡಿ ನೀರಿಗೆ ಹಾಕಬೇಕು. ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿಯನ್ನು ನಾವು ಎಳ್ಕೊಂಡು ಹೋಗಿರ್ತೀವಿ. ಅದಕ್ಕೋಸ್ಕರ ಹುಷಾರಾಗಿ ಹಾಕ್ಬಿಟ್ಟು ಬನ್ನಿ. ಇಷ್ಟೇ ಸುಲಭವಾಗಿ ಮಾಡ್ಕೊಳ್ಳಿ, ಬಹಳ ಒಳ್ಳೆಯದಾಗುತ್ತೆ.